5.5 ಕೋಟಿಗೆ ಸೂಪ್ರಂ ಸೋ ಸ್ಯಾಟಲೈಟ್ ಡಿಜಿಟಲ್ ಹಕ್ಕು ಮಾರಾಟ. ಅತ್ಯುತ್ತಮ ಬೆಲೆಗೆ ಮಾರಾಟವಾದ ಜೆಪಿ ತುಮಿನಾಡು ಸಿನಿಮಾ. ಚಿತ್ರಮಂದಿರಗಳಲ್ಲಿ ದಾಖಲೆಯ ಪ್ರದರ್ಶನ ಕಂಡ ಸೂಪ್ರಂ ಸೋ ಸಿನಿಮಾ ಇದೀಗ ಸ್ಯಾಟಲೈಟ್ ಮತ್ತು ಡಿಜಿಟಲ್ ಹಕ್ಕು ಮಾರಾಟದಲ್ಲಿಯೂ ದಾಖಲೆ ಬರೆದಿದೆ. ಸೂಪ್ರಂ ಸೋ ಚಿತ್ರದ ಸ್ಯಾಟಲೈಟ್ ಮತ್ತು ಡಿಜಿಟಲ್ ಪ್ರಸಾರ ಹಕ್ಕು ಕಲರ್ಸ್ ಕನ್ನಡ ಮತ್ತು ಹಾಟ್ಸ್ಟಾರ್ ಸಂಸ್ಥೆಗಳು ಬರೋಬ್ಬರಿ 5.5 ಕೋಟಿ ರೂಪಾಯಿ ಮತ್ತು ಜಿಎಸ್ಟಿ ಕೊಟ್ಟು ಖರೀದಿ ಮಾಡಿದೆ ಎಂದು ಮೂಲಗಳು ತಿಳಿಸಿವೆ. ದಕ್ಷಿಣ ಭಾರತದ ಎಲ್ಲಾ ಭಾಷೆಯ ಹಕ್ಕುಗಳನ್ನು ಖರೀದಿ ಮಾಡಲಾಗಿದೆ ಎಂದು ಕೂಡ ಮಾಹಿತಿ ಬಂದಿದೆ. ಕಲರ್ಸ್ ವಾಹಿನಿಯಲ್ಲಿ ಈ ಸಿನಿಮಾ ಪ್ರಸಾರವಾಗಲಿದ್ದು ಹಾಟ್ಸ್ಟಾರ್ ಓಟಿಟಿಯಲ್ಲೂ ಈ ಸಿನಿಮಾ ನೋಡಬಹುದು ಎನ್ನಲಾಗಿದೆ. ಸೂಪ್ರಂ ಸೋ ಚಿತ್ರತಂಡ ರಿಲೀಸ್ಗೂ ಮೊದಲೇ ಮತ್ತೊಂದು ಟಿವಿ ವಾಹಿನಿಯವರಿಗೆ ಈ ಸಿನಿಮಾವನ್ನ ತೋರಿಸಿದ್ರಂತೆ. ಅವರು ಈ ಸಿನಿಮಾ ರಿಲೀಸ್ ಆದ್ಮೇಲೆ ನೋಡೋಣ ಅಂತ ಹೇಳಿದ್ರಂತೆ. ಎದ್ದಿದ್ದರಿಂದ ಈಗ ಮತ್ತೊಂದು ವಾಹಿನಿಯವರಿಗೆ ಈ ಸಿನಿಮಾ ಪ್ರಸಾರ ಹಕ್ಕನ್ನ ಮಾರಾಟ ಮಾಡಲಾಗಿದೆ. ಬಹಳಷ್ಟು ಸಮಯದಿಂದ ಸಿನಿಮಾಗಳಿಗೆ ಸೂಕ್ತ ಸ್ಯಾಟಲೈಟ್ ಮತ್ತು ಡಿಜಿಟಲ್ ಹಕ್ಕು ಮಾರಾಟ ಹಣವು ದೊರೆಯುತ್ತಿರಲಿಲ್ಲ. ಕೆಲವೇ ಸಿನಿಮಾಗಳಿಗೆ ಆ ಭಾಗ್ಯ ದೊರೆಯುತ್ತಿತ್ತು. ಆದರೆ ಸೂಪ್ರಂ ಸೋ ದೊಡ್ಡ ಮಟ್ಟದಲ್ಲಿ ಗೆದ್ದಿದ್ದರಿಂದ ಅಲ್ಲಿಯೂ ಗೆಲುವು ಸಾಧಿಸಿದೆ. ಜೆಪಿ ತುಮಿನಾಡು ನಿರ್ದೇಶನದ ಶನಿಲ್ ಗೌತಮ್, ರಾಜ್ಬಿ ಶೆಟ್ಟಿ ನಟನೆಯ ಚಿತ್ರ 25 ದಿನಗಳ ಪ್ರದರ್ಶನ ಕಂಡಿದ್ದು, ಕೂಲಿ, ವಾರ್ 2 ನಂತಹ ಸ್ಟಾರ್ ಸಿನಿಮಾಗಳ ಅಬ್ಬರದಲ್ಲೂ ಯಶಸ್ಸಿನ ಓಟ ಮುಂದುವರೆಸಿದೆ. ಸದ್ಯ 120 ಕೋಟಿ ಕಲೆಕ್ಷನ್ ನತ್ತ ಹೆಜ್ಜೆ ಹಾಕಿದೆ. ಈ ಮಧ್ಯೆ ನಿರ್ಮಾಪಕ ಎನ್.ಎಸ್. ರಾಜ್ಕುಮಾರ್ ಚಿತ್ರದ ತಮಿಳು ರೀಮೇಕ್ ಹಕ್ಕನ್ನ ಖರೀದಿಸಿದ್ದಾರೆ. ಜೊತೆಗೆ ಜೆಪಿ ತುಮಿನಾಡು ಭೇಟಿ ಮಾಡಿದ ಕಿಚ್ಚ ಸುದೀಪ್. ನಿರ್ದೇಶಕ ಜೆಪಿ ತುಮಿನಾಡು ಅವರನ್ನ ಕಿಚ್ಚ ಸುದೀಪ್ ಭೇಟಿಯಾಗಿ ಸಿನಿಮಾ ಯಶಸ್ಸಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಇತ್ತೀಚೆಗಷ್ಟೇ ಬಾಲಿವುಡ್ ನಟ ಅಜಯ್ ದೇವಗನ್ ಚಿತ್ರತಂಡವನ್ನ ಕರೆಸಿ ಅಭಿನಂದನೆ ಸಲ್ಲಿಸಿದ್ರು. ಈ ಚಿತ್ರ ಕೇವಲ 4.5 ಕೋಟಿ ರೂಪಾಯಿಗಳಲ್ಲಿ ನಿರ್ಮಾಣವಾಗಿತ್ತು. ಯಾವುದೇ ರೀತಿಯಾದಂತಹ ಪ್ರಚಾರಗಳನ್ನು ಕೂಡ ಮಾಡದಂತಹ ಈ ಒಂದು ಸಿನಿಮಾ ಅತ್ಯಂತ ದೊಡ್ಡ ಮಟ್ಟದ ಯಶಸ್ಸನ್ನ ಕಂಡಿದೆ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಶೆಟ್ಟಿ ಗ್ಯಾಂಗ್ ಸೇರ್ಕೊಂಡಿರುವಂತಹ ಈ ಸಿನಿಮಾದಲ್ಲಿ ಮತ್ತೊಂದು ಯಶಸ್ಸು ತಂದುಕೊಟ್ಟಿರೋದು. ಶೆಟ್ಟಿ ಗ್ಯಾಂಗ್ ಮುಟ್ಟಿದ್ದೆಲ್ಲ ಚಿನ್ನವಾಗ್ತಿದೆ ಅಂತಾನೂ ಕೂಡ ಜನಗಳು ಮಾತಾಡ್ತಿದ್ದಾರೆ. ಸೊ ಸೂಪ್ರಂ ಸೋ ಸಿನಿಮಾವನ್ನ ಯಾರ್ಯಾರು ಇದುವರೆಗೂ ಥಿಯೇಟರ್ಗಳಲ್ಲಿ ಹೋಗಿ ನೋಡಿರ್ಲಿಲ್ಲ ಅವರಿಗೆಲ್ರಿಗೂ ಕೂಡ ಕಲರ್ಸ್ ಕನ್ನಡದಲ್ಲಿ ಹಾಗೂ ನಿಮ್ಮ ಮೊಬೈಲ್ ಅಲ್ಲಿ ಹಾಟ್ಸ್ಟಾರ್ ಕನ್ನಡದಲ್ಲೂ ಕೂಡ ಬರಲಿದೆ. ಎಲ್ಲರೂ ಕೂಡ ಈ ಸಿನಿಮಾವನ್ನ ನೋಡಿ, ಯಾರು ಈಗಾಗಲೇ ಈ ಸಿನಿಮಾವನ್ನ ಥಿಯೇಟರ್ಗಳಲ್ಲಿ ನೋಡಿ ಮೆಚ್ಚಿಕೊಂಡಿದ್ದೀರೋ ಅವರು ಕಮೆಂಟ್ ಮುಖಾಂತರ ನಿಮಗೆ ಇದರಲ್ಲಿ ಯಾರ ಆಕ್ಟಿಂಗ್ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.